ಹಾಯ್, ನನ್ನ ಹೆಸರು ಪೂಜಾ ಅಂತ ಹೇಳಿ. ನನಗೆ ಒಂಚೂರು ಪ್ರೆಗ್ನೆನ್ಸಿ ಸಿಸರಿನ್ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೋಗಿತ್ತು. ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇದ್ದಿದ್ದು. ಆಮೇಲೆ ಅಲ್ಲಿಂದ ನಾವೇ ಯಾಕೋ ಅಲ್ಲಿ ಸರಿ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ವಂಶೋದಯಗೆ ಬಂದ್ವಿ. ನಾನು ಬಂದು 4-5 ಡೇಸ್ ಆಯಿತು. 1 ಡೇ ಪೂರ್ತಿ ನಾನು MICಯಲ್ಲಿ ಇದ್ದೆ. ಆಮೇಲೆ ಅಲ್ಲಿಂದ ನನಗೆ ಮತ್ತೆ ಇನ್ನೊಂದು ಸತಿ ಸಿಸರಿನ್ ಮಾಡಿ ಕ್ಲೀನಾಗಿ ವಾಸಿ ಆಗೋ ಥರ ಮಾಡಿ ಇವಾಗ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ವಾರ್ಡಿಗೆ ಶಿಫ್ಟ್ ಮಾಡಿ 3-4 ಡೇಸ್ ಆಯಿತು. ಒಬ್ಬರು ಒಂಚೂರು ನೆಗ್ಲಿಜೆನ್ಸಿ ಮಾಡ್ದಿರ ಡಾಕ್ಟರ್ಸ್ ಆಗಲಿ, ನರ್ಸ್ಗಳಾಗಲಿ, ಇಲ್ಲಿ ಕ್ಲೀನರ್ಸ್ ಆಗಲಿ ಎಷ್ಟು ಚೆನ್ನಾಗಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಂದು ಚೂರು ಪ್ರಾಬ್ಲಮ್ ಎಷ್ಟೊತ್ತೇ ಆಗಲಿ, ನೈಟ್ ಮಧ್ಯರಾತ್ರಿ 2 ಗಂಟೆ ಆಗಲಿ, ಅಕ್ಕ ಹಿಂಗಿದೆ ಪ್ರಾಬ್ಲಮ್ಮು, ಸಿಸ್ಟರ್ಸ್ ಹಿಂಗಿದೆ ಪ್ರಾಬ್ಲಮ್ಮು ಅಂತ ಹೇಳಿದ್ರೆ ತಕ್ಷಣ ಬಂದು ನೋಡ್ಕೊತಾರೆ. ಯಾವ ಪ್ರಾಬ್ಲಮ್ಮು ಇಲ್ದಿರ ಆರಾಮಾಗಿ ಇವತ್ತು ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಡಿಸೈಡ್ ಆಗಿದ್ದೀನಿ. ನಾನಿವಾಗ ಪೂರ್ತಿ ರಿಕವರಿ ಆಗಿದ್ದೀನಿ. ನಾನು ಮನಸ್ಫೂರ್ತಿಯಾಗಿ ಡಾಕ್ಟರ್ ವಿನಯ್ ಸರ್ಗೆ ಮತ್ತು ಕೀರ್ತಿ ಮೇಡಮ್ಗೆ ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅಷ್ಟಲ್ದಿರ ಇಲ್ಲಿ ವರ್ಕ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅಷ್ಟು ಚೆನ್ನಾಗಿ ನನ್ನ ಟ್ರೀಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಂಶೋದಯ ಹಾಸ್ಪಿಟ್ಲಿಗೆ.